51 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನ ಪಡ್ಕೊಂಡಿದೆ. ಅಣ್ಣಾ ಡಿಎಂಕೆ 37, ಡಿಎಂಕೆ 54, ಟಿವಿಕೆ 51 ಕ್ಷೇತ್ರಗಳಲ್ಲಿ ಲೀಡ್ ಪಡ್ಕೊಳ್ತಾ ಇದೆ. ಆದ್ರೆ ವಿಪರ್ಯಾಸ ಅಂದ್ರೆ ಪೆರಂಬೂರ್ನಲ್ಲಿ ವಿಜಯ್ ಮುನ್ನಡೆ, ತಿರುಚಿಯಲ್ಲಿ ಹಿನ್ನಡೆ. 2 ಕ್ಷೇತ್ರಗಳಿಂದ ಅವರು ಕಂಟೆಸ್ಟ್ ಮಾಡಿದ್ರು. ಲೀಡ್ ನಲ್ಲಿ ಅಣ್ಣಾ ಡಿಎಂಕೆಯನ್ನ ಹಿಂದಿಕ್ಕಿ 2ನೇ ಸ್ಥಾನಕ್ಕೆ ಬಂದಿದೆ ಟಿವಿಕೆ. ಎಸ್ ಸಮೀಲಾ ಸರ್, ಪ್ಲೀಸ್ ಗೋ ಹೆಡ್. ಪ್ರಗತಿ ಬಗ್ಗೆ ಚರ್ಚೆ ಆಗ್ತಿತ್ತು. ಅನ್ಲೆಸ್ ಅದು ಒಂದ್ ರೀತಿಯಲ್ಲಿ ಜನರನ್ನ ಪ್ರವೋಕ್ ಮಾಡುವಷ್ಟು ಆಕರ್ಷಕವಾದಂತಹ ಒಂದು ಆಮಿಷಕ್ಕೆ ಒಡ್ಡುವಂತಹ ಏನಾದ್ರೂ ಕಾರ್ಯಕ್ರಮ ಒಂದು ಹೊರತುಪಡಿಸಿದ್ರೆ ಹಿಂದುಳಿದ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಅವೆಲ್ಲ 2ನೇ ಹಂತದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಗೆ ಬರ್ತಾ ಇದೆ. ಒಂದು, ನೀವ್ ಹೇಳಿದ ಹಾಗೆ ಸ್ಟ್ರಾಟಜೀಸ್, 2ನೇದು ನೀವ್ ಹೇಳಿದ ಹಾಗೆ ಜಾತಿ ರಾಜಕಾರಣ. ಅವ್ ನೀವೇನೇ ಮಾಡಿರ್ಲಿ ನಮ್ಮವನು ಅಂತ ಏನಾದ್ರು ಒಂದು ಬಂದ್ಬಿಟ್ಟ ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ನಗಣ್ಯ ಆಗ್ಬಿಡ್ತವೆ. ಇದೇ ಇಂಪಾರ್ಟೆಂಟ್ ಆಗಿ ನಮಗೆ ಹೆಚ್ಚು ಕಾಣಿಸ್ತಿರೋದು. ಇಲ್ಲಿ ನಾನು ಟ್ರೆಂಡ್ಸ್ ನ ಸಿಂಧೂರ ಅವರು ಹೇಳ್ತಾ ಇದ್ದ ಸಂದರ್ಭದಲ್ಲಿ ನಾನು ನೋಡಿದ್ರೆ ಡ್ರಾಸ್ಟಿಕ್ ಚೇಂಜಸ್, ಡ್ರಾಸ್ಟಿಕ್ ಸ್ವಿಂಗ್ ಆಗ್ತಿರೋದು ಭಾರತ ರಾಜಕಾರಣದ ಒಂದು ದೊಡ್ಡ ಡೆವಲಪ್ಮೆಂಟ್ ನನಗೆ ಈ ರಿಸಲ್ಟ್ ಅಲ್ಲಿ ಕಾಣ್ತಾ ಇದೆ. ಒಂದು ಸಮಬಲದ ಸಣ್ಣಸಾಟ ವೆಸ್ಟ್ ಬೆಂಗಾಲ್ ಅಲ್ಲಿ ನಡೀತಿರೋದು ನೋಡಿದ್ರೆ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ ವೋಟ್ ಶೇರಿಂಗ್ ಅಲ್ಲಿ 215 ಗೆದ್ದಂತ ಸಂದರ್ಭದಲ್ಲಿ ಟಿಎಂಸಿ 48% ವೋಟ್ ನ ಅವ್ರು ಪಡ್ಕೊಂಡಿದ್ರು. ಬಿಜೆಪಿ 77 ಸೀಟ್ ಅನ್ನ ಪಡೆದಂತ ಸಂದರ್ಭದಲ್ಲಿ 38% ಸೀಟ್ ಅನ್ನ ಮತಗಳನ್ನ ಪಡ್ಕೊಂಡಿದ್ರು. ಉಳಿದದ್ದು ಒಂದು 10% ಇತ್ತು. ಅಂದ್ರೆ ಈಗ ಸಮಬಲದ ಸಣ್ಣಸಾಟವನ್ನ ನೋಡ್ತಿದ್ರೆ ಸುಮಾರು ಈ ರಿಸಲ್ಟ್ ನ ಈ ಕ್ಷಣದ ರಿಸಲ್ಟ್ ನ ಗಮನಿಸಿ ಹೇಳೋದಿತ್ತು ಅಂದ್ರೆ ಒಂದ್ 7 to 10% ಅಪ್ ಸ್ವಿಂಗ್ ಆಗ್ತಾ ಇದೆ. ಟಿಎಂಸಿ ಇಂದ ಬಿಜೆಪಿಯ ಕಡೆಗೆ 7 to 8% ಅಥವಾ 7 to 10% ಆಫ್ ಮತಗಳ ಸ್ವಿಂಗು. ಅದನ್ನ ನೀವು ಆಂಟಿ ಇನ್ಕಂಬೆನ್ಸಿ ಅಂತನ್ನಿ ಅಥವಾ ಬಹುಪಾಲು ಆಂಟಿ ಇನ್ಕಂಬೆನ್ಸಿ ಅಂತ ನಾವು ಕನ್ಸಿಡರ್ ಮಾಡಬೇಕು. ಮತ್ತೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದುತ್ವದ ಪ್ರಯೋಗ, ಭಾರತೀಯ ಜನತಾ ಪಕ್ಷದ ಒಂದು ಆಲ್ಟರ್ನೇಟಿವ್ ಆಗಿ ವರ್ಟಿಕಲ್ ಆಗಿ ಡಿವೈಡ್ ಮಾಡುವ ಪ್ರಯೋಗದ ಒಂದು ಭಾಗ ಅಂತನ್ನಿ. ಹೀಗಾಗಿ ಒಂದು 10% ಸ್ವಿಂಗು ನಾವು ಇದರಲ್ಲಿ ಸ್ಪೆಸಿಫಿಕ್ ಆಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಕಾಣ್ತಿರೋದು ನಮಗೆ ಈಗ ಬರ್ತಿರೋ ರಿಸಲ್ಟ್ ಇಂದ ನಮಗೆ ಗೊತ್ತಾಗುತ್ತೆ. ಇನ್ನು ಕೇರಳದಲ್ಲಿ ನಾವು ತಗೊಂಡ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು 99 ಸೀಟನ್ನ LDF ಪಡೆದಂತ ಸಂದರ್ಭದಲ್ಲಿ 45.4% ವೋಟಿಂಗ್ ಅನ್ನ ಪಡ್ಕೊಂಡಿದ್ರು. UDF 41 ಸೀಟನ್ನು ಪಡೆದು 41.2% ವೋಟ್ ಇತ್ತು. ಆದ್ರೆ ಈಗ ಸುಮಾರು ಒಂದು 5%, ಇಲ್ಲೂ ಕೂಡ 5ರಿಂದ 7% ಸ್ವಿಂಗ್ ಟುವರ್ಡ್ಸ್ ಕಾಂಗ್ರೆಸ್, ಟುವರ್ಡ್ಸ್ UDF ನಮಗೆ ಈ ರಿಸಲ್ಟ್ ಇಂದ ನಮಗೆ ಈಗ ಸದ್ಯಕ್ಕೆ ಗೊತ್ತಾಗ್ತಿದೆ. ಅಂದ್ರೆ ಚುನಾವಣೆಯಲ್ಲಿ ಈಗ ವೋಟ್ಗಳ ಸ್ವಿಂಗ್ ಏನಾಗ್ತಿದೆ ಅನ್ನೋದನ್ನ ರೆಕಾರ್ಡ್ ಮಾಡೋ, ಈ ರಿಸಲ್ಟ್ ನ ಬೇಸ್ ಮಾಡಿ ಅದನ್ನ ರೆಕಾರ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ. ವೀಣಾ ಮೇಡಮ್ನವರು ಒಂದು ಮಾತು ಹೇಳ್ತಿದ್ರು, ಹೆಣ್ಣು ಮಗಳು ಅಂತ ಹೇಳಿ. ನಾನು ಅದನ್ನು ಒಪ್ಪಲ್ಲ. ಇವತ್ತು ಹೆಣ್ಣು ಮಗಳು ಸರಿ ಸಮನಾಗಿದ್ದಾಳೆ, ಅವಳನ್ನು ನಾವು ಗೌರವಿಸಬೇಕಾದ್ದು ನಿಜ. ಆದರೆ ಇದೇ ವಯನಾಡಲ್ಲಿ ರಾಹುಲ್ ಗಾಂಧಿ ತಾನು ತೆರವು ಮಾಡಿದಂಥ ಒಂದು ಸೀಟನ್ನು ಅವ್ರ ಕುಟುಂಬಕ್ಕೆ ಕೊಟ್ಟಂಥ ಒಂದು ನಿದರ್ಶನ ಇದೆಯಲ್ಲ, ಅಲ್ಲಿ ಇನ್ಯಾರು ಹೆಣ್ಮಕ್ಳೇ ಇರಲಿಲ್ವಾ? ಇನ್ಯಾರು ಸಮಬಲರು ಸಮರ್ಥರು ಇರಲಿಲ್ವಾ? ಇದು ಒಂದು ಭಾಗ. ಯಾವ್ದು ನಮ್ಮ ರಾಜಕೀಯ ನೀತಿ ಆಗಲಿ, ಸ್ಟ್ರಾಟಜಿ ಅಂತ ನೀವು ಹೇಳ್ತೀರಿ. ಒಂದೇ ನಿಮಿಷ ಸರ್, 61 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ತಮಿಳುನಾಡಲ್ಲಿ ಟಿವಿಕೆ ಸಾಧಿಸಿಕೊಳ್ತಾ ಇದೆ. ಡಿಎಂಕೆ ನ ಹಿಂದಿಟ್ಟಿದೆ. ಟಿವಿಕೆ 61, ಅಣ್ಣಾ ಡಿಎಂಕೆ 39, ಡಿಎಂಕೆ 51 ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಪಡ್ಕೊಳ್ತಾ ಇದೆ. ತಮಿಳುನಾಡಲ್ಲಿ ವಿಜಯ್ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ ಅನ್ನೋದು ಇನ್ನ ಕೆಲವು ಹೊತ್ತಿನಲ್ಲಿ ಗೊತ್ತಾಗ್ಬಿಡುತ್ತೆ. 61 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನ ಸಾಧಿಸ್ಕೊಳ್ತಾ ಇದೆ. ಇನ್ನೊಂದು, ನಮ್ಮಲ್ಲಿ ಒಂದು ಪ್ರಾವರ್ಬ್ಯ ಇದೆ. ಒಂದು ಸ್ಟ್ರಾಟಜಿ ವಿಚಾರ ಬಂದಾಗ ಒಂದು ಸಣ್ಣ ಹಾವನ್ನು ಕೂಡ ನೀನು ದೊಡ್ಡ ದೊಣ್ಣೆಯಲ್ಲೇ ಹೊಡಿಬೇಕು ಅನ್ನತಕ್ಕಂಥದ್ದು ಇದು ರಾಜಕೀಯ ನೀತಿ. ನೀವೆಲ್ಲದರಲ್ಲೂ ಸಂದರ್ಭದಲ್ಲಿ ಅಯ್ಯೋ ಪಾಪ ಹೋಗ್ಲಿ ಬಿಡು ಹೆಣ್ಮಗಳು ಅದು ಇದು ಅಂತ ಅನ್ಕೊಳ್ಳೋದಲ್ಲ. ಇದು ನಮ್ಮ ನೀತಿಗಳು ಒಂದು ರಾಜ್ಯವನ್ನು ಸುಭದ್ರತೆಯಿಂದ, ಸಮೃದ್ಧತೆಯಿಂದ, ಪ್ರಗತಿಯತ್ತ ರಕ್ಷಣಾತ್ಮಕವಾಗಿ ತಗೊಂಡೋಗತಕ್ಕಂಥ ನೀತಿ ನಿಯಮ ರೂಪಿಸುವಲ್ಲಿ ನಾವು
ನಮ್ಮದೇ ಆದಂತ ಒಂದು ಸಿದ್ಧತೆ ಬದ್ಧತೆ ನೀತಿ ಇದೆ, ಅದಕ್ಕಾಗಿ ನಾವು ಹೇಳ್ತಿದ್ವಿ. Correct. ಗಣೇಶ್. ಆಮೇಲೆ ಇನ್ನೊಂದು ಸೆಕೆಂಡ್, ಆಮೇಲೆ ಇನ್ನೊಂದು ಸಾಹೇಬ್ ನೀವೊಂದು ಮಾತು ಹೇಳಿದ್ರೆ, ಎಲ್ಲಾ ಮೀಡಿಯಾಗಳು ಒಂದು ನರೇಟಿವ್ ಮಾಡ್ತಾರೆ, ಗೋಬಿ ಮೀಡಿಯಾ ಹಾಗೆ ಹೀಗೆ ಅಂತ. ಅಲ್ಲ, ನಾನು ಹೇಳಿದ್ದಲ್ಲ. ಅಲ್ಲ, ಯಾರು ಹೇಳಿರ್ಲಿ, ಅವರೇ ಹೇಳಿರ್ಲಿ, ಸರ್ ಹೇಳಿದ್ದು. ಅವರೇ ಹೇಳಿರ್ಲಿ. ಅಲ್ಲ, ನೋಡಿ, I am raising that concern. Yes, sir. ನಾನು ಹಿರಿಯರಿದ್ದೀರಾ. ನಾನು ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಮೀಡಿಯಾಗೂ, ಪ್ರತಿಯೊಂದು ವ್ಯವಸ್ಥೆಗೂ, ಪ್ರತಿಯೊಂದು ಸಂಸ್ಥೆಗೂ ಅದರದೇ ಆದಂತ ನೀತಿ ನಿರೂಪಣೆಗಳಿರುತ್ತದೆ. ಇದನ್ನ ನಾವು ಜನಗಳಿಗೆ ಸರಿಯಾದ ರೀತಿಯಲ್ಲಿ ಸಮಾಧಾನವಾಗಿ ಸಮಜಾಯಿಸಿ ಹೇಳುವುದರಲ್ಲಿ ನಾವು ಯಶಸ್ವಿ ಆದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಬರುತ್ತೆ. ನಾವು ಎಲ್ಲರೂ ಒಂದೇ ತರ ಇಲ್ಲ, ನಾವು 4 ಜನ ಇದ್ರೆ ನಮ್ಮ ಮನಸ್ಸು ವಿಭಿನ್ನವಾಗಿರುತ್ತೆ. ರಾಜಕೀಯ ನೀತಿಗಳು ಬೇರೆ ಇರುತ್ತೆ. ಆ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಮನಸ್ಸು ಹೇಳುತ್ತೆ, ಆ ಸಂದರ್ಭದಲ್ಲಿ ಬದಲಾಗಬಹುದು. ಹಾಗಾಗಿ ಇದೆಲ್ಲ ಆಗಲ್ಲ, ಇದು ಸಕಾರಣಗಳಲ್ಲ. ಇವತ್ತಿನ ದಿವಸ ಎಲೆಕ್ಷನ್ ಮೀನ್ಸ್ ಕೌಂಟ್ ಬೈ ವೋಟ್ಸ್. ಚುನಾವಣೆ ಅಂದರೆ ಮತದಾನಗಳ ಮತಗಳನ್ನು ಎಣಿಸಿ ಅವನ ಗೆಲುವನ್ನು ನಿಲ್ಲಿಸ್ತಾರೆ. ಪಾರ್ಟಿ ಮೀನ್ಸ್ ಕೌಂಟ್ ಬೈ ಸೀಟ್ಸ್, ಅಂದ್ರೆ ಎಷ್ಟು ಪಕ್ಷ ನೀನು ಗೆದ್ದಿದೆಯಾ ನೀನು ಬಂದು ಆಡಳಿತ ಮಾಡು, ಇಲ್ಲ ವಿರೋಧ ಇದು ಸಿಂಪಲ್. ಎಜುಕೇಶನ್ ಮೀನ್ಸ್ ಕೌಂಟ್ ಬೈ ಮಾರ್ಕ್ಸ್. ನೀನು ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ನೀನು ಎಷ್ಟು ಬುದ್ಧಿವಂತ, ನೀನು ಎಷ್ಟು ಬೇಡಾವಿ ಅನ್ನೋದು ಅಲ್ಲೇ ಇದು ನೀತಿ. ಆದ್ರೆ ಚುನಾವಣೆ ಅದು ಎಲೆಕ್ಷನ್ ಅಂಡ್ ಪಾರ್ಟಿ ಕೌಂಟ್ ಬೈ ಸೀಟ್ಸ್. Election means count by votes. I think you are agree, may not agree. ಮಾರ್ಕ್ಸ್ ಕಾರ್ಡ್ ನೋಡಿ ಮಕ್ಕಳ ಎಜುಕೇಶನ್ ಅಂತ ಹೇಳ್ಬಿಡ್ತೀನಿ. ಮಾರ್ಕ್ಸ್ ಕಾರ್ಡ್ ನೋಡಿ ಎಜುಕೇಶನಲ್ ನಾಲೆಡ್ಜ್ ನ ನೀವು ಅಳಿಯೋದಾಯ್ತು ಅಂದ್ರೆ ನಿಮ್ಮ MLA ಮಾರ್ಕ್ಸ್ ಕಾರ್ಡ್ ನೋಡಿ ಈ ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನ್ ಅಂಡ್ ಪಾರ್ಟಿ ಕೌಂಟ್ ಬೈ ವೋಟ್ಸ್ ಅಂಡ್ ಸೀಟ್ಸ್. ಹಾಗಾಗಿ ನೀವು ಒಪ್ತಿರೋ ಬೇಡ. ಹಾಗಾಗಿ ಪ್ರತಿಯೊಂದು ಮಾಧ್ಯಮಗಳು ತಮ್ಮದೇ ಆದಂತ ಒಂದು ರೀತಿಯ ಕೊಡುಗೆಗಳನ್ನ ಸಮಾಜಕ್ಕೆ ಆಗಲಿ ವಿಷಯಾಧಾರಿತವಾಗಿ ಕೊಡ್ತಾ ಇದ್ದೇವೆ. ಸ್ವೀಕರಿಸಲು ಆಯಾ ವ್ಯಕ್ತಿ. ನನಗೆ ಎಲ್ಲರಿಗೂ ಒಂದು ಕ್ವಶನ್ ಹೇಳ್ತೀನಿ. ಈಗ ಮೇಡಮ್ 1 ಮಿನಿಟ್. ಈಗ ಎಲ್ಲರಿಗೂ ಒಂದು ಕ್ವಶನ್, ಮಾಧ್ಯಮದ ಸ್ವಾತಂತ್ರ್ಯಗಳ ಬಗ್ಗೆ ಮತ್ತೆ ಈ ಗೋಧಿ ಮೀಡಿಯಾ ಅಂತ ನೀವೇನು ನರೇಟಿವ್ ಸೆಟ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್, ಈ ಮಾಧ್ಯಮ ಸ್ವಾತಂತ್ರ್ಯದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಏನಾದ್ರೂ ಇದ್ರೆ ಅದು ಭಾರತ ದೇಶದಲ್ಲಿ ಅದು ಪವರ್ ಟಿವಿಗೆ ಸಲ್ಲತ್ತೆ. ಏನಕ್ಕಂದ್ರೆ 2 ಸಲ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗಿದೆ. ಒಂದು ಸಲ ಸತ್ಯ ಮಾತಾಡಿದಾಗ 1 ತಿಂಗಳು ನಮ್ಮನ್ನು ಕ್ಲೋಸ್ ಮಾಡಿದ್ರು, ಇನ್ನೊಂದು ಸಲ ಸತ್ಯ ಮಾತಾಡಿದಾಗ ಸುಪ್ರೀಂ ಕೋರ್ಟ್ ವರೆಗೆ ಹೋಗ್ಬೇಕಾಯ್ತು. ನಿರ್ಭೀತಿ ಅಲ್ಲಲ್ಲ, ಅದನ್ನು ನಾವು ನೋಡಿದ್ವಿ. ಯಾವ ರೀತಿಯ ನರೇಟಿವ್ ಸೆಟ್ ಮಾಡ್ತಾರೆ, ಯಾವ ರೀತಿಯಾಗಿ ಮಾಧ್ಯಮಗಳು ಪ್ರೆಷರ್ಗೆ ಬರ್ತವೆ, ಯಾವ ರೀತಿಯಾಗಿ ಮಾಧ್ಯಮಗಳು ಮುಖವಾಣಿ ಆಗ್ಬೇಕಾಗತ್ತೆ ಅನ್ನೋದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿ. ನಂಬರ್ 1. ಈಗ ಸಮೀವುಲ್ಲಾ ಸರ್, ಮೇಡಮ್ ಅವರು ಒಂದು ಕ್ವಶನ್ ಎತ್ತಿದ್ರು, ಯಾವುದು ಮಹಿಳೆಯರ ಬಗ್ಗೆ, ಮಹಿಳೆಯರಿಗೆ ಚಾನ್ಸ್ ಕೊಡಬೇಕು. ಒಂದು ಮಮತಾ ಬ್ಯಾನರ್ಜಿ ಮಹಿಳೆಯಾಗಿದ್ದಾರೆ, ಅವರಿಗೆ ಅಲ್ಲಲ್ಲ, ನಾನು ವಯನಾಡ್ ಬಗ್ಗೆ ಬಿಡಿ, ನೀವು ಎಲ್ಲಿಗೆ ಯಾವ ಸೀಟ್ಗಳನ್ನು ಕೊಡಬೇಕು ಅನ್ನೋದು ಅದು ಆಯಾ ಪಕ್ಷದ ಮುಖಂಡರಿಗೆ ಸೇರಿರೋದು. ಈಗ ಸ್ಟ್ರಾಟಜಿಯಲ್ಲಿ ಬರ್ತೀನಿ ನಾನು. ಸ್ಟ್ರಾಟಜಿಯಲ್ಲಿ ಎಲೆಕ್ಷನ್ ಆಗ್ತಾ ಇರುವಾಗಲೇ ಸೆಂಟ್ರಲ್ ಗವರ್ಮೆಂಟ್ ಒಂದು ಬಿಲ್ಗೆ ತಗೊಂಡ್ ಬಂದ್ಬಿಡ್ತು. ನಾನು ಹೇಳ್ತೀನಿ, ಮಹಿಳಾ ಮೀಸಲಾತಿ ಬಿಲ್ಲು ಎಲ್ಲೋ ಇಲ್ಲದ 3 ದಿನದ ಎಮರ್ಜೆನ್ಸಿ ಏನು ಲೋಕಸಭಾ ಇದಾಯ್ತು, ಅದರಲ್ಲಿ ಒಂದು ಮಹಿಳಾ ಮೀಸಲಾತಿ ಮತ್ತೆ ಡಿಲಿಮಿಟೇಷನ್ ಮಾಡ್ಲಿಕ್ಕೆ ಹೋದ್ರು. ಅಲ್ಲಿ ಎಲ್ಲೋ ಕಾಂಗ್ರೆಸ್ ಮತ್ತೆ ಇತರ ಪಕ್ಷಗಳು ಮಹಿಳೆಯರಿಗೆ ಎಗೇನ್ಸ್ಟ್ ಆಗಿ ವೋಟ್ ಹಾಕಿದ್ವು ಅನ್ನೋದನ್ನು ಬಿಜೆಪಿ ಪ್ರೊಜೆಕ್ಟ್ ಮಾಡಿತು. ಕಾಂಗ್ರೆಸ್ ಅವರು ಇದನ್ನು ಏನ್ ಹೇಳಿದ್ರು, ಇದೊಂದು ಸ್ಟ್ರಾಟಜಿ, ಇದನ್ನು ಎಲೆಕ್ಷನ್ ಟೈಮ್ ಅಲ್ಲೇ ಮಹಿಳೆಯರ ಓಟಿಗೋಸ್ಕರ ಎಲೆಕ್ಷನ್ ಟೈಮ್ ಅಲ್ಲೇ ಈ ಒಂದು ವಿಶೇಷ ಅಧಿವೇಶನ ಆಯಿತು, ಮೀಸಲಾತಿಯನ್ನು ತರಲಾಯಿತು, ಅದಕ್ಕಾಗಿ ನಾವು ಇದನ್ನು ಅಪೋಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ಈಗ ಕನ್ಸರ್ನ್ ಇರುವ 2 ಮಹಿಳಾ ಇದರಲ್ಲಿ ಈಗ ಈ ಏನು ಸ್ಟ್ರಾಟಜಿ ಇದೆ ಅಲ್ಲ, ಬಿಜೆಪಿ ಅವರದು 3 ದಿನದ ಅಧಿವೇಶನ ಸ್ಟ್ರಾಟಜಿ ಆದ್ರೆ, ಕಾಂಗ್ರೆಸ್ ಅವರದು ಅದಕ್ಕೆ ವಿರೋಧ ಪಕ್ಷವಾಗಿ ನಿಂತು ಅದನ್ನು ಸೋಲಿಸಿರುವ ಸ್ಟ್ರಾಟಜಿ ಆದ್ರೆ, ಈ ಸ್ಟ್ರಾಟಜಿ ಎಷ್ಟು ಮಹಿಳೆಯರಿಗೆ ಮತದಾನಕ್ಕೆ ಎಫೆಕ್ಟ್ ಆಗಿರ್ಬೋದು ಅಂತ ಅನ್ಸುತ್ತೆ ನಿಮಗೆಲ್ಲ? ನನ್ನ ಪ್ರಕಾರ ಈ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಿದೆಯಲ್ಲ, ದಟ್ ಈಸ್ ಇರ್ರೆಲೆವೆಂಟ್ ಅಂತ ಒಂದು. ಅಂದರೆ ನಮ್ಮ ಮೇಡಮ್ ಅವರು ವೀಣಾ ಮೇಡಮ್ ಅವರು ಕಾಂಗ್ರೆಸ್ ಪಕ್ಷದ ಅವರು ಹೇಳಿರೋ ಪಾಯಿಂಟನ್ನು ಭಾಗಶಃ ಒಪ್ತೇನೆ. ಯಾಕೆಂದರೆ ಮಮತಾ ಬ್ಯಾನರ್ಜಿ ಒಬ್ಬ ಮಹಿಳೆ ಅಂತ ಕಾರಣಕ್ಕೆ BJPನೇ ಆಗಲಿ ಅಥವಾ ಅಲ್ಲಿರೋ ಜನ ಮತದಾರರೇ ಆಗಲಿ ಅವ್ರನ್ನ ವಿರೋಧಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಏನಂದರೆ ಈ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡೇನೆ ಮಮತಾ ಬ್ಯಾನರ್ಜಿ 3 ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ. ಕಾರಣ ಅವರು ನಾನು ಹೊಸ ಆಡಳಿತ ಕೊಡ್ತೇನೆ, ಮತ್ತು ಸಮೀವುಲ್ಲಾ ಅವರು ಹೇಳಿದರು ಅಭಿವೃದ್ಧಿ ಅವೆಲ್ಲ ಇಲ್ಲ, ಪೋಲರೈಸೇಷನ್ನು,
ಮತ್ತು ಸ್ಥಳೀಯವಾದ ಏನು ಅಂಶಗಳು ಮತ್ತು ಇನ್ನ ರೀತಿಯ ಒಂದು ಅಧಿಕಾರದ ಹಂಚುವಿಕೆ ಅಥವಾ ಅಧಿಕಾರದ ಅನುಭವಿಸುವಿಕೆ ತನ್ನ ಒಂದು ಹೊಸ ಪಕ್ಷದಿಂದ ಭಾರತಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸ್ತೇನೆ. ಮತ್ತು ಮಮತಾ ಬ್ಯಾನರ್ಜಿ ಒಂದು ಮಾತು ಹೇಳಿದರು ಶೆಟ್ಟರ್, ತಾವು ಗಮನಿಸಿರ್ಬೋದು, ಬಹಳ ಅತ್ಯಂತ ಸೂಕ್ಷ್ಮವಾದ ವಿಷಯ, ಬಟ್ ಅಷ್ಟೇ ಎಕ್ಸ್ಪ್ಲೋಸಿವ್ ವಿಷಯ. ಏನು ಹೇಳಿದ್ರು, ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ TMC ಮತ್ತೆ 4ನೇ ಬಾರಿ ಅಧಿಕಾರಕ್ಕೆ ಬಂದು ದಿಲ್ಲಿಯಲ್ಲಿ ನಾವು ಬದಲಾವಣೆಯನ್ನು ತರ್ತೇವೆ, BJPಯವರನ್ನು ಹೊರಗೆ ಓಡಿಸ್ತೇವೆ, ನಾವು ದಿಲ್ಲಿ ವಿ ವಿಲ್ ಕ್ಯಾಪ್ಚರ್ ದಿಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದರೆ